ಕರ್ನಾಟಕದಲ್ಲಿರುವ ಪಶ್ಚಿಮ ಘಟ್ಟದ ಹಸಿರಿನ ಮಡಿಲಲ್ಲಿ ಒಂದು ಸುಂದರ ಪಟ್ಟಣವಿತ್ತು. ಅಲ್ಲಿ ಸಾವಿರಾರು ಮನೆಗಳಿದ್ದವು. ಶಾಲೆ, ಆಸ್ಪತ್ರೆ, ಬ್ಯಾಂಕ್ಗಳು ಮತ್ತು ನಗುವಿನಿಂದ ತುಂಬಿದ ಬೀದಿಗಳಿದ್ದವು. ಆದರೆ ಇಂದು ಅಲ್ಲಿ ಯಾರೂ ಇಲ್ಲ. ಇದು ಯಾವುದೇ ಕಾಲ್ಪನಿಕ ದೆವ್ವದ ಕಥೆಯಲ್ಲ. ಬದಲಿಗೆ 30,000 ಜನ ವಾಸಿಸುತ್ತಿದ್ದ ಕುದುರೆಮುಖ ಎಂಬ ಜೀವಂತ ನಗರವು ಗೋಸ್ಟ್ ಟೌನ್ ಆಗಿ ಬದಲಾದ ರೋಚಕ ಕತೆ. ಕುದುರೆಮುಖ ಪಟ್ಟಣದ ಹೃದಯ ಭಾಗವಾದ ನೆಹರು ವೃತ್ತದಲ್ಲಿ ನಿಂತು ಸುತ್ತಲೂ ನೋಡಿದರೆ ಪಾಳು ಬಿದ್ದ ಆಸ್ಪತ್ರೆ, ನಾಗರಿಕ ಸರಬರಾಜು ಗೋದಾಮು, ಮನರಂಜನಾ ಕೇಂದ್ರ ಮತ್ತು ಸಾವಿರಾರು ಮನೆಗಳಿಂದ ಸುತ್ತುವರೆದಿದ್ದರೂ ಕಣ್ಣುಗಳು ಚಾಚುವಷ್ಟು ದೂರದಲ್ಲಿ ಒಬ್ಬ ವ್ಯಕ್ತಿಯೂ ಇಲ್ಲ. ತಲೆಯ ಮೇಲೆ ಹಾರುವ ಹಕ್ಕಿಗಳ ಸದ್ದು, ಶಾಲೆಯ ಆಚೆಯ ಅರಣ್ಯದಿಂದ ಕಾಡು ಕೋಳಿಯ ಕೂಗು ಮತ್ತು ನವಿಲಿನ ದೂರದ ಕಿರುಚಾಟಗಳನ್ನು ಹೊರತುಪಡಿಸಿ ಬೀದಿಗಳಲ್ಲಿ ಭಯಾನಕ ಮೌನ ಆವರಿಸಿರುವಂತೆ ಕಂಡುಬರುತ್ತದೆ. ಕೇವಲ 20-25 ವರ್ಷಗಳ ಹಿಂದೆ ಕುದುರೆಮುಖ ಜನನಿಬಿಡ ಪಟ್ಟಣವಾಗಿತ್ತು. ಇದರಲ್ಲಿ ಹೆಚ್ಚಾಗಿ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ನ ಉದ್ಯೋಗಿಗಳು, ಅವರ ಕುಟುಂಬದ ಸದಸ್ಯರು ಮತ್ತು ಕಾರ್ಮಿಕರು ಇದ್ದರು. ಇಲ್ಲಿಗೆ ನಿರಂತರವಾಗಿ ವಿದ್ಯುತ್ ಮತ್ತು ನೀರು ಸರಬರಾಜಾಗುತ್ತಿತ್ತು. ಶಾಪಿಂಗ್ ಸಂಕೀರ್ಣಗಳೊಂದಿಗೆ ವಾಸ್ತವಿಕವಾಗಿ ಸ್ವರ್ಗವಾಗಿತ್ತು. ಪಟ್ಟಣದಿಂದ ನಿಯಮಿತ ಬಸ್ ಸೇವೆಯು ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರಿನಂಥ ನಗರಗಳಿಗೆ ಸಂಪರ್ಕ ಕಲ್ಪಿಸಿತ್ತು. ಅನೇಕ ಪ್ರವಾಸಿ ಆಕರ್ಷಣೆಗಳು ಮತ್ತು ಚಾರಣಗಳ ಆಯ್ಕೆಗಳನ್ನು ಹೊಂದಿರುವ ಕುದುರೆಮುಖವು ಪ್ರವಾಸಿಗರನ್ನು ಗುಂಪಾಗಿ ಆಕರ್ಷಿಸಿತ್ತು. 1987ರಲ್ಲಿ ಕುದುರೆಮುಖವನ್ನು ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲಾಯಿತು. ಆದರೆ 1999ರಲ್ಲಿ ಗುತ್ತಿಗೆ ಮುಗಿದ ನಂತರವೂ ಗಣಿಗಾರಿಕೆ ಕಾರ್ಯಾಚರಣೆಗಳು ಮುಂದುವರೆದವು. ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಅನುಸರಿಸಿ ಡಿಸೆಂಬರ್ 31, 2005ರಂದು ಗಣಿಗಾರಿಕೆ ಕಾರ್ಯಾಚರಣೆಗಳು ಸ್ಥಗಿತಗೊಂಡವು. ಇಲ್ಲಿನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳು ಪಟ್ಟಣವನ್ನು ತೊರೆದಾಗ ನಗರದ ತಳಹದಿಯೇ ಕುಸಿದು ಬಿತ್ತು. ಕುದುರೆಮುಖ ಒಂದು ಭೂತ ಪಟ್ಟಣವಾಯಿತು. ಒಂದು ಕಾಲದಲ್ಲಿ KIOCLನ ಉದ್ಯೋಗಿಗಳ ಕುಟುಂಬಗಳನ್ನು ಹೊಂದಿದ 370 ಎಕರೆ ಪ್ರದೇಶದಲ್ಲಿ ಹರಡಿರುವ 1900ಕ್ಕೂ ಹೆಚ್ಚು ಕ್ವಾರ್ಟರ್ಸ್ಗಳು ಬಹುಪಾಲು ಇಂದು ಶಿಥಿಲಾವಸ್ಥೆಯಲ್ಲಿವೆ. ಎಲ್ಲ ಶಾಪಿಂಗ್ ಸಂಕೀರ್ಣಗಳು, ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಬ್ಯಾಂಕ್ಗಳು, ಪೆಟ್ರೋಲ್ ಔಟ್ಲೆಟ್ಗಳು ಮತ್ತು ಶಾಲಾ ಕಾಲೇಜುಗಳು ಮುಚ್ಚಲ್ಪಟ್ಟಿವೆ. ಕನ್ನಡ, ತಮಿಳು ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಯ ಚಲನಚಿತ್ರಗಳ ದೃಶ್ಯಗಳನ್ನು ಚಿತ್ರೀಕರಿಸಿದ ಸ್ಥಳಗಳು ಒಮ್ಮೆ ಸ್ಮೃತಿಯಲ್ಲಿ ಮಿಂಚಿ ಮರೆಯಾಗುತ್ತವೆ. ಗಣಿಗಾರಿಕೆ ನಿಂತ ಕೂಡಲೇ ಕಂಪನಿಯು ಟೌನ್ಶಿಪ್ ನಿರ್ವಹಣೆಯನ್ನು ನಿಲ್ಲಿಸಿತ್ತು. ನೌಕರರು ಬೇರೆಡೆಗೆ ವಲಸೆ ಹೋದರು. ಅಂದಿನಿಂದ ಈ ನಗರ ಪ್ರಕೃತಿಯ ಮಡಿಲಲ್ಲಿ ಅನಾಥವಾಯಿತು. ಇಂದು ಇಲ್ಲಿಗೆ ಹೋದರೆ ಮನುಷ್ಯರ ಜಾಡೆ ಸಿಗುವುದಿಲ್ಲ. ಪ್ರಕೃತಿಯು ತಾನು ಕಳೆದುಕೊಂಡ ಭೂಮಿಯನ್ನು ನಿಧಾನವಾಗಿ ವಾಪಸ್ ಪಡೆದುಕೊಳ್ಳುತ್ತಿದೆ. ಪಾಳುಬಿದ್ದ ಕಟ್ಟಡಗಳು ಮೌನವಾಗಿ ಅಂದಿನ ಸುವರ್ಣ ಯುಗವನ್ನು ನೆನಪಿಸುತ್ತಿವೆ. ಮಾನವನ ಆಸೆಗೆ ಪ್ರಕೃತಿ ಹೇಗೆ ತಡೆ ಒಡ್ಡಬಹುದು ಎಂಬುದಕ್ಕೆ ಕುದುರೆಮುಖ ಒಂದು ಅತ್ಯುತ್ತಮ ಉದಾಹರಣೆ. ಮನುಷ್ಯ ಬಿಟ್ಟು ಹೋದ ಈ ಊರನ್ನು ಈಗ ಅರಣ್ಯ ಆಳುತ್ತಿದೆ.